ಭಾರತೀಯರಿಗೆ ಗುಡ್ ನ್ಯೂಸ್ ನೀಡಿದ ಅಮೆರಿಕ. H1B ವೀಸಾ ನವೀಕರಣ ಕೇಂದ್ರ ಶೀಘ್ರ ಆರಂಭ. ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ತೆರಳಬೇಕು ಅಂತ ಕನಸು ಕಾಣುತ್ತಿರುವ ಭಾರತೀಯರಿಗೆ ಅಮೆರಿಕ ಗುಡ್ ನ್ಯೂಸ್ ನೀಡಿದೆ. ಮುಂದಿನ ವರ್ಷ ಅಂದರೆ 2025ರಲ್ಲಿ ಭಾರತದಲ್ಲಿ H1B ವೀಸಾ ನವೀಕರಣ ಕೇಂದ್ರವನ್ನ ಆರಂಭ ಮಾಡಲು ಅಮೆರಿಕ ನಿರ್ಧರಿಸಿದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಅಮೆರಿಕದ ವೀಸಾ ಕೇಂದ್ರ ಮುಂದಿನ ವರ್ಷದಿಂದ ಕಾರ್ಯಾರಂಭ ಮಾಡಲಿದ್ದು, ರಾಜಧಾನಿ ಬೆಂಗಳೂರಿನಲ್ಲೇ ಜನ ಅಮೆರಿಕದ ವೀಸಾ ಪ್ರಕ್ರಿಯೆಯನ್ನ ಇನ್ಮುಂದೆ ಮುಗಿಸಬಹುದಾಗಿದೆ. ಈ ಗುಡ್ ನ್ಯೂಸ್ ನಡುವೆ ಅಮೆರಿಕದ ರಾಯಭಾರ ಕಚೇರಿ ಹಲವು ಪ್ರಮುಖ ಮಾಹಿತಿಗಳನ್ನ ಹಂಚಿಕೊಂಡಿದ್ದು, ಭಾರತದಿಂದ ಅಮೆರಿಕಕ್ಕೆ ತೆರಳುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಎಂಬ ಮಾಹಿತಿ ಬಹಿರಂಗವಾಗಿದೆ. ಅದಲ್ಲದೆ 1/2 ಕೋಟಿಗೂ ಹೆಚ್ಚು ಭಾರತೀಯರ ಬಳಿ ಅಮೆರಿಕ ವೀಸಾ ಇದೆ ಎಂಬ ಅಚ್ಚರಿಯ ಸೀಕ್ರೆಟ್ ರಿವೀಲ್ ಆಗಿದೆ. ಅಮೆರಿಕಕ್ಕೆ ಹೋಗುವ ಭಾರತೀಯರ ಸಂಖ್ಯೆ ಭಾರೀ ಏರಿಕೆ. 1/2 ಕೋಟಿಗೂ ಹೆಚ್ಚು ಇಂಡಿಯನ್ಸ್ ಬಳಿ ಅಮೆರಿಕ ವೀಸಾ. ಹೌದು, ವರ್ಷದಿಂದ ವರ್ಷಕ್ಕೆ ಅಮೆರಿಕಕ್ಕೆ ತೆರಳುತ್ತಿರುವವರ ಭಾರತೀಯರ ಸಂಖ್ಯೆ ಹೆಚ್ಚುತ್ತಿದೆ. ಕಳೆದ 4 ವರ್ಷಗಳಲ್ಲಿ ಭಾರತದಿಂದ ಬರುವ ಪ್ರವಾಸಿಗರ ಸಂಖ್ಯೆ 5 ಪಟ್ಟು ಹೆಚ್ಚಾಗಿದೆ. ಇನ್ನು ಸತತ 2ನೇ ವರ್ಷವೂ ಸುಮಾರು 10 ಲಕ್ಷ ಭಾರತೀಯರಿಗೆ ವಲಸೆ ಹೊರತಾದ ವೀಸಾವನ್ನ ವಿತರಿಸಲಾಗಿದೆ ಅಂತ ಅಮೆರಿಕದ ರಾಯಭಾರ ಕಚೇರಿಯು ಮಾಹಿತಿ ನೀಡಿದೆ. ಇದರಲ್ಲಿ ಹೆಚ್ಚಿನ ಸಂಖ್ಯೆಯ ಪ್ರವಾಸಿ ವೀಸಾಗಳಿಗೆ ಅನುಮೋದನೆ ನೀಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 2024ರಲ್ಲಿ ಸುಮಾರು 20 ಲಕ್ಷ ಜನರು ಭಾರತದಿಂದ ಅಮೆರಿಕಕ್ಕೆ ಪ್ರಯಾಣ ಮಾಡಿದ್ದಾರೆ. 2023ಕ್ಕೆ ಹೋಲಿಕೆ ಮಾಡಿದರೆ ಈ ಪ್ರಮಾಣದಲ್ಲಿ 26% ಹೆಚ್ಚಳವಾಗಿದೆ. ಇನ್ನು 50 ಲಕ್ಷಕ್ಕೂ ಹೆಚ್ಚು ಭಾರತೀಯರ ಬಳಿ ಈಗಾಗಲೇ ಪ್ರವಾಸಿ ವೀಸಾ ಇದೆ ಎಂಬುದನ್ನು ನೀವು ನಂಬಲೇಬೇಕು. ಪ್ರತಿದಿನ ರಾಯಭಾರ ಕಚೇರಿಗೆ ಸಾವಿರಾರು ಹೊಸ ಅರ್ಜಿಗಳು ಬರುತ್ತಲೇ ಇವೆ. ಪ್ರವಾಸೋದ್ಯಮ, ವ್ಯಾಪಾರ ಮತ್ತು ಶಿಕ್ಷಣಕ್ಕಾಗಿ ಭಾರತೀಯರು ಅಮೆರಿಕ ವೀಸಾ ಪಡೆಯಲು ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅಂತ ತಿಳಿಸಲಾಗಿದೆ. ಇದರ ಜೊತೆಯೇ ಮುಂದಿನ ವರ್ಷ H1B ವೀಸಾ ನವೀಕರಣ ಕೇಂದ್ರವನ್ನ ಆರಂಭ ಮಾಡಲು ಉದ್ದೇಶಿಸಲಾಗಿದ್ದು, ಇದರಿಂದ ಭಾರತೀಯರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಅದಲ್ಲದೆ H1B ವೀಸಾಗಳನ್ನು ನವೀಕರಿಸಲು ಅಮೆರಿಕ ವಿದೇಶಾಂಗ ಇಲಾಖೆ ಪ್ರಾಯೋಗಿಕವಾಗಿ ಯೋಜನೆ ಜಾರಿಗೊಳಿಸಿದ್ದು, ಇದು ಯಶಸ್ವಿಯಾಗಿದೆ. 2025ರಲ್ಲಿ ನವೀಕರಣ ಯೋಜನೆಯನ್ನ ಔಪಚಾರಿಕವಾಗಿ ಘೋಷಣೆ ಮಾಡಲು ಅಮೆರಿಕ ಸರ್ಕಾರ ಮುಂದಾಗಿದೆ. ವೀಸಾ ನವೀಕರಣ ಹಿಂದೆಂದಿಗಿಂತಲೂ ವೇಗ, ಸುಲಭ. ಅಮೆರಿಕಕ್ಕೆ ತೆರಳಿದವರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕ. ಭಾರತಕ್ಕೆ ಭೇಟಿ ನೀಡಲು ಬಯಸಿದ 24,000ಕ್ಕೂ ಅಧಿಕ ಅಮೆರಿಕದ ನಾಗರಿಕರಿಗೆ ಇಲ್ಲಿನ ವೀಸಾ ನೀಡಲಾಗಿದೆ. ಸ್ಮಾರ್ಟ್ ಟ್ರಾವೆಲರ್ ಎನ್ರೋಲ್ಮೆಂಟ್ ಪ್ರೋಗ್ರಾಂನ ಹೊಸ ಆವೃತ್ತಿ 2024ರಲ್ಲಿ ಪ್ರಾರಂಭವಾಗಿದೆ. ತುರ್ತು ಸಂದರ್ಭಗಳಲ್ಲಿ ರಾಯಭಾರ ಕಚೇರಿ ಮತ್ತು ದೂತಾವಾಸಗಳು ಅಮೆರಿಕದ ನಾಗರಿಕರನ್ನ ಸಂಪರ್ಕಿಸಲು, ಅವರಿಗೆ ಸುರಕ್ಷತೆ ಮತ್ತು ಭದ್ರತಾ ಎಚ್ಚರಿಕೆಗಳನ್ನು ಕಳುಹಿಸಲು ಇದು ನೆರವಾಗಿದೆ. ಪ್ರತಿ ವಾರ ಸಾವಿರಾರು ವೀಸಾ ಸಂದರ್ಶನಗಳನ್ನು ನಡೆಸಲಾಗ್ತಾ ಇದೆ. ವಲಸೆ ರಹಿತ ವೀಸಾ ಅರ್ಜಿಗಳ ಪ್ರಕ್ರಿಯೆಗೆ ವೇಗ ನೀಡಲಾಗಿದೆ. ವೀಸಾಗಳ ನವೀಕರಣವು ಹಿಂದೆಂದಿಗಿಂತಲೂ ವೇಗ ಮತ್ತು ಸುಲಭವಾಗಿದೆ ಅಂತ ರಾಯಭಾರ ಕಚೇರಿ ಮಾಹಿತಿಯನ್ನ ನೀಡಿದೆ. ಇನ್ನು ಈ ಹಿಂದೆಂದಿಗಿಂತಲೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಈಗ ಸ್ಟೂಡೆಂಟ್ ವೀಸಾಗಳನ್ನು ಹೊಂದಿದ್ದಾರೆ. 2024ರಲ್ಲಿ ಭಾರತವು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ಒಟ್ಟಾರೆ 3,31,000 ಭಾರತೀಯ ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅಮೆರಿಕದಲ್ಲಿರುವ ಭಾರತೀಯ ಪದವೀಧರ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 2 ಲಕ್ಷ ಆಗಿದೆ. ಅಧ್ಯಯನ ಮುಗಿದ ನಂತರ 2 ವರ್ಷಗಳವರೆಗೆ ಅಲ್ಲಿಗೆ ಇರಲು ಅವಕಾಶ ಇರಲಿದೆ. ವೃತ್ತಿ ಮತ್ತು ಶಿಕ್ಷಣವನ್ನ ಮುಂದುವರಿಸಲು ಅವರಿಗೆ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತದೆ ಅಂತ ರಾಯಭಾರ ಕಚೇರಿ ತಿಳಿಸಿದೆ. H1B ವೀಸಾ ಮಿತಿ ತೆಗೆಯಲು ಅಮೆರಿಕ ನಿರ್ಧಾರ. ಅಮೆರಿಕದ ಅಚ್ಚರಿ ನಡೆ ಹಿಂದೆ ಶ್ರೀರಾಮಕೃಷ್ಣನ್. ಅದಲ್ಲದೆ ಭಾರತವು ಈಗಾಗಲೇ ಅಮೆರಿಕದಲ್ಲಿ ತನ್ನ H1B ವೀಸಾ ಮಿತಿಯನ್ನ ತಲುಪಿರುವುದರಿಂದ ಅರ್ಜಿದಾರರು ಮತ್ತೊಮ್ಮೆ 1 ವರ್ಷಕ್ಕಾಗಿ ಕಾಯುವಂತಾಗಿದೆ. ಈ ಹಿನ್ನೆಲೆ H1B ವೀಸಾಗಳ ಮೇಲಿನ ದೇಶವಾರು ಮಿತಿಯನ್ನ ತೆಗೆದುಹಾಕಲು ಅಮೆರಿಕ ಪರಿಗಣಿಸ್ತಾ ಇದೆ.
ಅಮೆರಿಕದ ಈ ನಡೆಯ ಹಿಂದೆ ಕೆಲ ದಿನಗಳ ಹಿಂದಷ್ಟೇ ಅಮೆರಿಕದ ಎಐ ಸಲಹೆಗಾರರಾಗಿ ನೇಮಕ ಆಗಿರುವ ಶ್ರೀರಾಮಕೃಷ್ಣನ್ ಇದ್ದಾರೆ ಅಂತ ಹೇಳಲಾಗಿದೆ. ಉದ್ಯೋಗಿಗಳ ದೇಶಕ್ಕಿಂತ ಅವರ ಅರ್ಹತೆಯ ಆಧಾರದ ಮೇಲೆ H-1B ವೀಸಾವನ್ನ ನೀಡಿ ಅಂತ ಶ್ರೀರಾಮಕೃಷ್ಣನ್ ಅಮೆರಿಕ ಸರ್ಕಾರದ ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ಅಮೆರಿಕದ ಆರ್ಥಿಕತೆಗೂ ಹೆಚ್ಚಿನ ಅನುಕೂಲ ಆಗಲಿದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ವರ್ಷದಿಂದ ವರ್ಷಕ್ಕೆ ಅಮೆರಿಕಕ್ಕೆ ತೆರಳುವ ಭಾರತೀಯರ ಸಂಖ್ಯೆ ಹೆಚ್ಚುತ್ತಿದ್ದು ಅಮೆರಿಕ ಭಾರತೀಯರ ಪಾಲಿನ ಡ್ರೀಮ್ ಡೆಸ್ಟಿನೇಷನ್ ಆಗಿ ಬದಲಾಗ್ತಾ ಇದೆ. ಇದರ ನಡುವೆ ಅಮೆರಿಕ ಭಾರತೀಯರಿಗಾಗಿ ವೀಸಾ ಪ್ರಕ್ರಿಯೆಯನ್ನು ಸರಳಗೊಳಿಸುತ್ತಿರುವುದು ಇಂಡಿಯನ್ಸ್ ಸುಲಭವಾಗಿ ಅಮೆರಿಕ ಕನಸನ್ನ ನನಸು ಮಾಡಿಕೊಳ್ಳಬಹುದಾಗಿದೆ.